ಸುಶಾಂತ್ ಇರೋ ಜಾಗ ನಿನಗೆ ಗೊತ್ತಾ? ಅಪ್ಪ ಅದು ನೀನಲ್ಲಿ ಹೋಗಿದ್ಯಾ? ಧರ್ಮ, ಏನು ಹೀಗೆ ಕೇಳ್ತಾ ಇದೆಯಾ? ಈ ಮನೆಯಲ್ಲಿ ಅಮಲಂಗೆ ಗೊತ್ತಾಗದೆ ಏನಾದರೂ ನಡೆಯೋಕ್ಕೆ ಸಾಧ್ಯ ಇದೆಯಾ? ಅಲ್ವಾ ಅಮಲ? ಅಲ್ಲ ಅಮ್ಮು, ಸುಶಾಂತ್ ಇರೋ ಜಾಗ ಗೊತ್ತಿದೆ ಅಂದ್ಮೇಲೆ ಇದುವರೆಗೂ ನನಗೆ ಯಾಕೆ ಹೇಳಿಲ್ಲ ನೀನು? ಅಮ್ಮ ಅದು ಹೇಳಬೇಕು ಅಂತನಿದ್ದೆ. ಅದು ಏನಾಯ್ತು ಅಂದರೆ ಅದಕ್ಕೆ ಇದ್ರಲ್ಲಿ ಹೇಳೋ ಅಂಥದ್ದು ಏನಿದೆ? ಸುಶಾಂತನೇ ಅಕ್ಕನಿಗೆ ಫೋನ್ ಮಾಡಿ ತಾನಿರೋ ಜಾಗನ ಹೇಳಬೇಡ ಅಂತ ಹೇಳಿರ್ಬೋದು. ನಮ್ಮ ಅಮಲ ಯಾವಾಗಲೂ ತಮ್ಮನ ಪಾರ್ಟಿ ಅಲ್ವಾ, ಅದಕ್ಕೆ ಅವಳು ಹೇಳಲಿಲ್ಲ ಅಂತ ಅನ್ಸುತ್ತೆ. ಅಲ್ವಾ ಅಮಲ? ಅಮ್ಮು, ಏನೇ ಆದ್ರೂ ನನ್ನ ಹತ್ರ ಹೇಳ್ಕೋಬೇಕಾಗಿತ್ತು ನೀನು. ಸಾರಿ ಅಮ್ಮ, ಹೇಳಬಾರ್ದು ಅಂತಲ್ಲ. ಮೂರ್ತಿ ಅಂಕಲ್ ಹೇಳ್ದಾಗೆ ಸುಶಾಂತು ಹೇಳಬಾರ್ದು ಅಂದಿದ್ದ. ಅಪ್ಪ, ಐ ಆಮ್ ಸಾರಿ. ಪರವಾಗಿಲ್ಲ ಬಿಡು ಮಗಳೇ, ಈಗ ಸುಶಾಂತೆ ಮನೆಗೆ ಬಂದ್ಬಿಡ್ತಾ ಇದ್ದಾನಲ್ಲ. ಅದೇ ಸುಶಾಂತ್ ಬರ್ತಿದ್ದಾನೆ ಅಮ್ಮು, ನಾವು ಹೋಗಿ ಕರ್ಕೊಂಡು ಬರೋಣ. ಅವ್ನು ತುಂಬಾ ಖುಷಿ ಆಗ್ತಾನೆ. ಬಾ. ನಾನು ಬರಲ್ಲ. ಯಾಕೆ? ಅವ್ನು ಬರ್ತಿದ್ದಾನಲ್ಲ ದಿಶಾ, ಆಲ್ರೆಡಿ ಅವ್ನು ಹೊರಟಿದ್ದಾನೆ ಏನೋ. ನಾವು ಹೋಗೋದು ಬೇಡ. ಹೋಗಮಲ, ನಿನ್ನ ಮುದ್ದಿನ ತಮ್ಮನ ನೀನೇ ಕರ್ಕೊಂಡು ಬಾ. ಅವನ ಗೆಲುವಿಗೆ ಒಂದು ಅರ್ಥ ಸಿಗೋದು ಈ ಮುದ್ದಿನ ಅಕ್ಕ ಹೋಗಿ ಕರೆದಾಗ್ಲೇ. ಬಟ್ ಅಮ್ಮು, ಕಮಾನ್ ದಿಶಾ, ಅದೇನು ಏರ್ಪೋರ್ಟ್ ಅಲ್ಲ ನಾವು ಹೋಗಿ ಪಿಕ್ ಮಾಡೋದಕ್ಕೆ. ಅವನಿಗೆ ಮನೆ ದಾರಿ ಗೊತ್ತು, ಅವ್ನು ಬರ್ತಾನೆ. ನೀನು ಆರಾಮಾಗಿರು. ಬಾ, ಹೊರಗಡೆ ಕುತ್ಕೊಂಡು ಮಾತಾಡಿ. ಏನೇ ಆದರೂ ಈ ಒಟ್ಟಾರದ ಲೈಫು ತುಂಬ ಚೆನ್ನಾಗಿತ್ತು. ನಿಜವಾದ ಲೈಫ್ ಏನು ಅಂತ ಗೊತ್ತಾಗಿದ್ದೆ ಇಲ್ಲಿಂದ. ಸ್ನೇಹ ಅಂದರೆ ಏನು, ಒಗ್ಗಟ್ಟು ಅಂದರೆ ಏನು, ಜೀವನದಲ್ಲಿ ಗುರಿ ಅನ್ನೋದು ಎಷ್ಟು ಮುಖ್ಯ. ಏನೇ ಕಷ್ಟ ಬಂದರೂ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಳ್ದೆ ಮುಂದೆ ನಡೆಯೋದು ಹೇಗೆ ಅಂತ ಇಲ್ಲಿ ಬಂದು ಕಲಿತೆ. ಸ್ಪೆಷಲಿ ನಿಮ್ಮಿಂದ ಕಲಿತೆ. ರೋಡ್ ಸೈಡ್ ಪಾನಿಪುರಿ, ಆಟೋ ಜರ್ನಿ, ಇಬ್ರು ಸಾಲಕ್ಕೆ ಅಂತ ಅಲ್ದಾಡಿದ್ದು. ಇನ್ನು ನನ್ನ ಲೈಫಲ್ಲಿ ಏನೇನೋ ಎಕ್ಸ್ಪೀರಿಯನ್ಸ್ ಆಯಿತು. ಅದಕ್ಕೆಲ್ಲ ಥ್ಯಾಂಕ್ಸ್. ಏನೂ ಇಲ್ಲ ಅಂದ್ರೂ ಇರೋದ್ರಲ್ಲೇ ಹೇಗೆ ಖುಷಿಯಾಗಿರ್ಬೇಕು ಅಂತ ಕಲಿಸ್ಕೊಟ್ರಿ. 100 ಪ್ರಾಬ್ಲಮ್ ಇದ್ರೂ ನಗೋದು ಹೇಗೆ ಅಂತ ಕಲಿಸ್ಕೊಟ್ರಿ. ಬೇಕಾಬಿಟ್ಟಿ ಥರ ಇದ್ದಿದ್ದು ನನಗೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಇನ್ಸ್ಪೈರ್ ಮಾಡಿದ್ರಿ. ದುಡ್ಡಿನ ಬೆಲೆನೇ ಗೊತ್ತಿಲ್ಲದಿರೋ ನನಗೆ ದುಡ್ಡು ತಿನ್ನೋ ಸುಖ ಏನು ಅಂತ ತೋರಿಸ್ತೀರಿ. ನನ್ನ ಕನಸಾಗೆ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದಾಗ ಕೈಗೊಂದು 1 ಲಕ್ಷ ಇಟ್ಟು ಇದು ನಿಮ್ಮ ಸಂಪಾದನೆ ಅಂತ ಕೊಟ್ರಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಅಂದರೆ ನಮ್ಮ ಒಟ್ಟಾರೆಗೆ ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳೋದಕ್ಕೆ ಬಂದೆ. ಗೊತ್ತಿಲ್ಲ, ಮೇ ಬಿ ನಾನು ಮತ್ತೆ ಬರೋಕ್ಕಾಗಲ್ಲ. ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಿ. ಅಲ್ಲಿ ನಮ್ಮ ಅಪ್ಪನ ಕೆಲಸ ನೋಡ್ಕೋಬೇಕಾಗತ್ತೆ, ತುಂಬ ಕೆಲಸ ಇರುತ್ತೆ. ಸಮಯ ಸಿಕ್ಕಿದ್ರೆ ಸಿಗೋಣ. ಎಷ್ಟು ವಿಚಿತ್ರ ಅಲ್ವಾ, ಇಲ್ಲಿದ್ದಾಗ ಎಲ್ಲ ಸಮಯನೂ ಒಟ್ಟಿಗೆ ಕಳೀತಿದ್ವಿ. ಆದ್ರೆ ಇನ್ನು ಮುಂದೆ ಸಮಯ ಬಂದ್ರೆ ಸಿಗ್ತೀವಿ. ಜೀವನ ಎಷ್ಟು ಬೇಗ ಬದಲಾಗುತ್ತಲ್ವಾ. ಸರಿ, ನಾನು ನೋಡ್ತೀನಿ. ಒಂದು ನಿಮಿಷ. ಎಷ್ಟೋ ಮಾತುಗಳನ್ನ ಈ ಕ್ಷಣನೇ ಮಾತಾಡಬೇಕು ಅನ್ಸಲ್ಲ. ನಾಳೆ ನೋಡ್ಕೊಂಡ್ರಾಯ್ತು ಅಂತ
ಸುಮ್ಮನಾಗ್ಬಿಡ್ತೀವಿ. ಆದರೆ ಕಣ್ಮುಂದೆ ಕವಲು ದಾರಿ ಕಂಡಾಗ್ಲೇ ಹೇಳ್ದೇ ಇರೋ ಮಾತುಗಳು ಮನಸ್ಸಿಗೆ ಎಷ್ಟು ಭಾರ ಆಗಿದೆ ಅಂತ ಗೊತ್ತಾಗೋದು. ನಿಜವಾದ ಸ್ನೇಹನ ನನ್ನ ಜೊತೆ ಹಂಚ್ಕೊಂಡ್ರಿ. ನನ್ನ ಎಲ್ಲ ಕಷ್ಟಗಳಲ್ಲೂ ನನ್ನ ಬೆನ್ನ ಹಿಂದೆ ಇದ್ರಿ. ವೆಡ್ಡಿಂಗ್ ಪ್ಲಾನಿಂಗ್ ಪ್ರೆಸೆಂಟೇಷನ್ ಅಲ್ಲಿ ನನ್ನನ್ನು ಇನ್ಸ್ಪೈರ್ ಮಾಡಿದ್ದಿರ್ಬೋದು. ಪ್ರತಿ ಕೆಲಸದಲ್ಲೂ ಜೊತೆಯಾಗಿದ್ದಿರ್ಬೋದು. ಮಹೇಶರ್ ನನ್ನ ಬೈವಾಗ್ಲೆಲ್ಲ ನನ್ನ ಪರವಾಗಿ ವಹಿಸ್ಕೊಂಡಿರ್ಬೋದು. ನನ್ನಮ್ಮ ಹಾಸ್ಪಿಟಲಲ್ಲಿದ್ದಾಗ ನೋಡ್ಕೊಂಡಿದ್ದಿರ್ಬೋದು. ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ರಾಜ್. ಅಷ್ಟಿದೆ ನೀವು ಮಾಡಿದ ಉಪಕಾರಗಳು. ಅದಕ್ಕೆಲ್ಲ ಬರೀ ಥ್ಯಾಂಕ್ಸ್ ಅಂತ ಹೇಳಿ ಮುಗ್ಸೋಕ್ಕಾಗೋದಿಲ್ಲ. ಹಾಗಂತ ಅದಕ್ಕೇನೋ ಪ್ರತಿಯಾಗಿ ಮಾಡಿ ಋಣ ತೀರ್ಸೋದಕ್ಕಾಗಲ್ಲ. ನಿಮ್ ಸ್ನೇಹ ಸಿಕ್ಕಿದೆ ನನ್ನ ಪುಣ್ಯ ಅನ್ಕೊಂಡು ಯಾವಾಗ್ಲೂ ನೆನ್ಸ್ಕೋತಾ ಇರ್ತೀನಿ ಅಷ್ಟೆ. ಬರೀ ಕಷ್ಟದ ಕಾರ್ಮೋಡ್ಗಳೇ ತುಂಬಿದ ನನ್ನ ಜೀವನದಲ್ಲಿ ಚಂದದ ಕಾಮನ್ ಬಿಲ್ ತರ ನೀವು ಬಂದ್ರಿ. ಆದ್ರೆ ಆಕಾಶದಲ್ಲಿ ಕಾಮನ್ ಬಿಲ್ಲು ಮಹಾ ಅಂದ್ರೆ ಎಷ್ಟೊತ್ತಿರುತ್ತೆ? ಹೆಚ್ಚೊತ್ತು ಇರೋದಿಲ್ಲ ಅಲ್ವಾ? ಅದ್ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಹಾಗೇನೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ ನಿಮ್ಗೆ. ಬಾಯ್. ಸುಶಾಂತ್ ವಾಪಸ್ ಬಂದ್ಬಿಟ್ರೆ ಈ ಮೂರ್ತಿನ ಹಿಡಿಯೋರೇ ಇರಲ್ಲ. ಆಮೇಲೆ ಅವನು ಆಡಿದ್ದೆ ಆಟ ಆಗೋಗುತ್ತೆ. ಏನ್ ಮಾಡ್ಲಿ ನಾನು? ಎಲ್ಲ ನನ್ನ ಕಣ್ಣೆದುರುಗಡೆನೆ ನಡೀತಿದ್ರು ಏನು ಮಾಡಕ್ಕಾಗದೆ ಸೋತ್ ನಿಂತಿದ್ದೀನಲ್ಲ. ಛೆ, ಈ ದಿಶಾ ಒಬ್ಳು ಇವಳನ್ನ ಹಿಡ್ಕೊಂಡು ಸುಶಾಂತ್ ಜೀವನನ ಅಲ್ಲೋಲ ಕಲ್ಲೋಲ ಮಾಡೋಣ ಅನ್ಕೊಂಡ್ರೆ ಇವಳು ಸುಶಾಂತ್ ಸುಶಾಂತ್ ಅಂತ ಕುಣಿತಾ ಇದ್ದಾಳೆ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು. ನಾನೇನಾದ್ರೂ ಮಾಡ್ಬೇಕು. ಅಮಲಾ, ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿ ಸುಶಾಂತನ ವೆಲ್ಕಮ್ ಮಾಡಕ್ಕೆ ಎಲ್ರು ತುದಿಗಾಲಲ್ಲಿ ನಿಂತಿದ್ದಾರೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ಓ, ನೀರ್ ನೋಡ್ತಾ ಇದೀಯಾ? ಮೈಯೆಲ್ಲ ಉರಿತಾ ಇದೆ ಅನ್ಸುತ್ತೆ. ನೀರಿಗೆ ಬೀಳ್ಬೇಕು ಅನ್ಕೊಂಡಿದ್ಯಾ ಹೇಗೆ? ಮೂರ್ತಿ, ಸುಮ್ಮನೆ ತಲೆ ತಿನ್ಬೇಡ, ಹೋಗ್ತಿರೋ. ಅಲ್ಲಪುಟ್ಟೆ, ನಾನು ನಿನ್ ತಲೆ ತಿಂತೀನೇನಮ್ಮ? ಎಷ್ಟು ಕಷ್ಟಪಟ್ಟು ಜ್ಯೂಸ್ ಮಾಡಿಸ್ಕೊಂಡ್ ಬಂದಿದ್ದೀನಿ ನಿನಗೆ ಅಂತ. ಕುಡಿ. ನನಗ್ ಬೇಡ. ಹಾಗೆಲ್ಲ ಬೇಡ ಅನ್ಬಾರ್ದು ಅಮ್ಲಪುಟ್ಟೆ. ಇದು ಅಂತಿಂತ ಜ್ಯೂಸ್ ಅಲ್ಲ, ಇದು ಪುದೀನ ಜ್ಯೂಸು. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿದ್ದಾರೆ ಗೊತ್ತಾ? ನೀನು ಉರ್ಕೊಂಡು ಹೊಟ್ಟೆಲ್ಲ ಸಂಕಟಾಗ್ತಾ ಇರುತ್ತೆ ನಿನಗೆ. ಇದನ್ನು ಕುಡಿದ್ರೆ ಸ್ವಲ್ಪ ತಂಪಾಗತ್ತೆ ಅಂತ. ಆಮೇಲೆ ಮಂಗಳಮ್ಮಂಗೆ ಹೇಳಿದ್ದೀನಿ ಅರಣ್ಯ ಬಿಸಿ ಮಾಡೋಕ್ಕೆ. ಇದನ್ನು ಕುಡಿದು ಅದನ್ನು ತಟ್ಕೊಂಡು ನಮ್ಮ ಸುಶಾಂತ್ ಬರೋದಕ್ಕೆ ರೆಡಿ ಆಗ್ಬಿಡಮ್ಮ. ಕುಡಿ, ಯು ವಿಲ್ ಫೀಲ್ ಬೆಟರ್. ಮೂರ್ತಿ, ಕಿರ್ಚಬೇಡ. ನೀನು ಕಿರ್ಚಿದ್ರೆ ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ. ಇನ್ಮೇಲಂತೂ ಹೆದರ್ಕೊಳ್ಳೋದೇ ಇಲ್ಲ. ನೀನು ಬ್ಯಾಡ್ ಟೈಮ್ ಇವತ್ತಿಂದಲೇ ಶುರುವಾಗ್ತಿದೆ. ಅದೇನೋ ಹೇಳ್ತಾರಲ್ಲ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ. ಹಾಗೆ ಇಷ್ಟು ದಿನ ಈ ಇಡೀ ಸಾಮ್ರಾಜ್ಯಕ್ಕೆಲ್ಲ ನೀನು ರಾಣಿ ಆಗಿಬಿಡ್ತೀನಿ ಅಂತ ಅನ್ಕೊಂಡು ಮೆರಿತಿದ್ದೆ ಅಲ್ವಾ? ಆದರೆ ಇವತ್ತು ನಿಜವಾದ ದೊರೆ ಮನೆಗೆ ಬರ್ತಿದ್ದಾನೆ. ರಾಜ ಬರ್ತಾ ಇದ್ದಾನೆ. ನಿನ್ನಂತ ಗುಳ್ಳೆ ನರಿಗಳು, ಸಾರಿ ನಿಯತ್ತಿಲ್ಲದ ನಾಯಿಗಳು ಅವನನ್ನ ಏನೂ ಮಾಡಕ್ಕಾಗಲ್ಲ. ಮುರುಗೇಶ್, ಗಾಡಿ ಹುಷಾರು. ನಾನು ಹೋಗ್ತೀನಿ. ರಾಜು, ಹೋಗ್ತೀನಿ ಅಂತ ಹೇಳ್ಬಾರ್ದಪ್ಪ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು.
ರಾಜ್ ಆಗಾಗ ಬರ್ತಾ ಇರು, ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ. ದಿಶಾ ದಿಶಾ ಎಲ್ಲಿದ್ಯಾ? ಅತ್ತೆ ನಾನು ನಿಂಗೆ ಹೇಳ್ದೆ ಅಲ್ವಾ, ಸ್ವೀಟ್ ಕಾರ್ನ್ ಸೂಪು, ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮತ್ತೆ ಪಿಜ್ಜಾ ಆರ್ಡರ್ ಮಾಡು ಅಂತ ಮಾಡಿದ್ಯಾ? ಅಯ್ಯೋ ಐಸ್ ಕ್ರೀಮ್ ವೆನಿಲಾ ಆರ್ಡರ್ ಮಾಡಿದ್ರೆ ಯಾಕೆ ಬಟರ್ ಸ್ಕಾಚ್ ಇಷ್ಟ ಅಂತ ಹೇಳಿಲ್ಲ ಮರ್ತೋಯ್ತು, ನಾನು. ಇವಾಗ್ಲೇ ಮಾಡ್ತೀನಿ. ಏನ್ ಕಾನ್ಸನ ಇವಳು, ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ. ವೆನಿಲಾ ಅದಕ್ಕೆ ಸಂಭ್ರಮನ. ಸುಶಾಂತ ಮನೆಗೆ ಬರೋ ತನಕ ನೆಮ್ಮದಿ ಇಲ್ಲ ಅವ್ರಿಗೆ. ಏನೇನೆಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಿಚನಲ್ಲಿ ಬೇರೆ ಅಷ್ಟು ಅಡಿಗೆ ಮಾಡಿ ಇಟ್ಟಿದ್ದಾರೆ. ಇವತ್ತು ಸುಶಾಂತನಿಗಿದೆ ಹಬ್ಬ, ಅವನು ತಿಂತಾನೋ ಇಲ್ಲ ಇಷ್ಟೆಲ್ಲ. ಅದಕ್ಕೆ ಸುಶಾಂತ ಅಲ್ಲಿವರೆಗೂ ಬಂದ್ರೆ ನೇರ ಮನೆ ಒಳಗೆ ಬರ್ತಾನೆ. ನೀವ್ ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಮೂರ್ತಿ ನಿಮಗೆ ಅರ್ಥ ಆಗಲ್ಲ, ನೀವು ದಯವಿಟ್ಟು ಸುಮ್ಮನಿರಿ. ಅವ್ನ ಆಗ್ಲೇ ಮೆಸೇಜ್ ಮಾಡಿದ್ದ ಬರ್ತೀನಿ ಅಂತ. ಅವ್ನಿಗೆ ಏನ್ ತೊಂದರೆ ಆಗಿದೆಯೋ, ಏನ್ ಕಷ್ಟ ಆಗಿದೆಯೋ ತಗೊಳ್ಳಿ. ನಿಮ್ಗೆ ನಾನ್ ಮಾಡೋ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಗೆ ಕೊಡೋದಕ್ಕೆ ಇದನ್ ಬಿಟ್ಟು ನನ್ನ ಹತ್ರ ಬೇರೆ ಏನು ಅವನು ಹೊರಟ್ರೆ ಇವಳಿಗೇನಕ್ಕೆ ಬೇಜಾರಾಗ್ಬೇಕು? ಅದೇನು ಅಂತಾರಲ್ಲ, ಫೀಲಿಂಗ್ಸು ಅದಾಗಿರ್ಬೇಕು. ಬೆಸ್ಟ್ ಫ್ರೆಂಡ್ ಅಲ್ವಾ? ನನಗ್ಯಾಕೋ ಇವರಿಬ್ರದ್ದು ಬರೀ ಫ್ರೆಂಡ್ಶಿಪ್ ಅಂತ ಅನಿಸ್ತಾ ಇಲ್ಲ. 100 ಜನಕ್ಕೆ ಕೆಲಸ ಕೊಡಿ, ಖಂಡಿತ ನೀವು ಸಾಧಿಸ್ತೀರಾ. ನಿಮ್ಮ ಅಚೀವ್ಮೆಂಟ್ನ ನಾನು ನೋಡಬೇಕು. ಬಾಯ್.